ಜ್ಯೋತಿ ಮಾಮ್ ಟಾಕ್ಸ್ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರನ್ನು ಸ್ವಾಗತ ಮಾಡುತ್ತಾ, ಇಂದು ನಾವು ತುತ್ತೂರಿ ಎಂಬ ಪಾಠವನ್ನು 3ನೇ ತರಗತಿಯ ಪಾಠವನ್ನು ಕಲಿಯೋಣ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿದಪ್ಪ ಮಗರಿಸ ಊದಿದನು, ತನಗೆ ತುತ್ತೂರಿ ಇದೆಯೆಂದ ಬೇರಾರಿಗೂ ಅದು ಇಲ್ಲೆಂದ. ಕಸ್ತೂರಿ ನಡೆದನು ಬೀದಿಯಲ್ಲಿ ಜಂಬದ ಕೋಳಿಯ ರೀತಿಯಲ್ಲಿ, ತುತ್ತೂರಿಯೂದುತ್ತ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲ್ಲಿ. ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ, ಸರಿಗಮ ಊದಲು ನೋಡಿದನು, ಗಗ 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 ಸದ್ದನು ಮಾಡಿದನು. ಬಣ್ಣವು ನೀರಿನ ಪಾಲಾಯ್ತು, ಬಣ್ಣದ ತುತ್ತೂರಿ ಬೋಳಾಯ್ತು, ಬಣ್ಣದ ತುತ್ತೂರಿ ಹಾಳಾಯ್ತು, ಜಂಬದ ಕೋಳಿಗೆ ಗೋಳಾಯ್ತು. ಈ ಪದ್ಯವನ್ನು ಬರೆದವರು ಜಿ.ಪಿ. ರಾಜರತ್ನಂ. ಇವರು ಬರೆದಂಥ ಪದ್ಯ ಇದು ಕಸ್ತೂರಿ. ಈ ಕಸ್ತೂರಿ ಪದ್ಯದಲ್ಲಿ ಏನಿದೆ? ಸಂತೋಷ, ದುಃಖ, ನೋವು, ಈ ಅನುಭವಗಳು ಎಲ್ಲರಿಗೂ ಆಗುತ್ತೆ ಅನ್ನೋದು, ಒಂದು ಚಿಕ್ಕ ಮಗುವಿಗೂ ಕೂಡ ಆಗುತ್ತೆ ಅನ್ನೋದು ಇದರಲ್ಲಿ ಒಂದು ಅನುಭವವನ್ನು ನೆನೆಸ್ಕೊಂಡು ಬರೆದಂತಹ ಪದ್ಯವಾಗಿದೆ. ಅದಕ್ಕೆ ಒಂದು ಕಾರಣವೂ ಇರಬೇಕಲ್ಲವೇ? ಈಗ ಒಂದು ನೋವಾಗಲಿಕ್ಕೂ ಒಂದು ಕಾರಣ ಇರಬೇಕು, ಒಂದು ಖುಷಿಯಾಗಲಿಕ್ಕೂ ಒಂದು ಕಾರಣ ಇರಬೇಕು ಅಲ್ವಾ? ಆ ಒಂದು ಘಟನೆಯನ್ನು ಗಮನಿಸಿ ಸಂತೋಷ ಹಾಗೂ ದುಃಖಕ್ಕೆ ಕಾರಣವಾದ ಸಂದರ್ಭಗಳನ್ನು ಇಲ್ಲಿ ಗುರುತಿಸಬಹುದಾಗಿದೆ. ಈಗ ಈ ಕಸ್ತೂರಿ ಅಂದರೆ ಈ ಹುಡುಗನ ಹೆಸರು ಕಸ್ತೂರಿ. ಬಣ್ಣದ ತಗಡಿನ ತುತ್ತೂರಿ, ಈ ಒಂದು ತುತ್ತೂರಿಯನ್ನು, ಬಣ್ಣದ ತಗಡಿನ ತುತ್ತೂರಿಯನ್ನು ಕೊಂಡನು. ಅದೇ ಯಾವುದಕ್ಕೆ, ಹೇಗೆ ಕೊಂಡನು? ಕಾಸಿಗೆ ಕೊಂಡನು ಕಸ್ತೂರಿ, ಹಣ ಕೊಟ್ಟು ಕೊಂಡ್ಕೊಳ್ತಾನೆ. ಅದರಲ್ಲಿ ಸರಿಗಮ ಪದನಿಸ ಊದಿದನು, ಅಂದರೆ ಅದರಲ್ಲಿ ಹಾಡು ಹೇಳ್ತಾನೆ, ಸರಿಗಮ ಪದನಿಸ ಅಂತ. ಸನಿದಪ್ಪ ಮಗರಿಸ ಊದಿದನು. ತನಗೆ ತುತ್ತೂರಿ ಇದೆಯೆಂದ, ಎಷ್ಟು ಖುಷಿಯಿಂದ ಹೇಳ್ತಾ ಇದ್ದಾನೆ ಅಂತಂದರೆ, ತನಗೆ ತುತ್ತೂರಿ ಇದೆಯೆಂದ ಬೇರಾರಿಗೂ ಅದು ಇಲ್ಲೆಂದ, ಅಂದರೆ ಬೇರೆಯವ್ರ ಹತ್ರ ಇಲ್ಲ, ನನ್ನ ಹತ್ರ ಇದೆ ಅಂತ ಹೇಳ್ತಾ ಇದ್ದಾನೆ. ಕಸ್ತೂರಿ ನಡೆದನು ಬೀದಿಯಲ್ಲಿ, ತನ್ನ ಓಣಿಯೆಲ್ಲ ತಿರ್ಕೊಂಡು ಬರ್ತಾ ಇದ್ದಾನೆ. ಜಂಬದ ಕೋಳಿಯ ರೀತಿಯಲ್ಲಿ, ಕೋಳಿ ಹೇಗೆ ನಡೆಯುತ್ತೆ ನೋಡ್ರಿ, ಆ ರೀತಿ ಜಂಬದ ಕೋಳಿ, ಒಂಥರ ಸೊಕ್ಕಿನ ಕೋಳಿ ರೀತಿಯಲ್ಲಿ ನಡೀತಾ ಇದ್ದಾನೆ. ತುತ್ತೂರಿ ಯೂದುತ್ತ ಕೊಳದ ಹತ್ರ ಹೋಗ್ತಾನೆ. ನಡೆದನು ಕಸ್ತೂರಿ ಸಂಜೆಯಲ್ಲಿ, ಸಂಜೆ ಟೈಮಲ್ಲಿ ಅವನು ಕೊಳದ ಬಳಿ ಹೋಗ್ತಾ ಇದ್ದಾನೆ. ಜಾರಿತು ನೀರಿಗೆ ತುತ್ತೂರಿ, ಕೈ ತಪ್ಪಿ ಜಾರಿ ನೀರಲ್ಲಿ ಬಿತ್ತು. ಗಂಟಲು ಕಟ್ಟಿತು ನೀರು, ಅಯ್ಯಯ್ಯೋ ತುತ್ತೂರಿ ನೀರಲ್ಲಿ ಬಿತ್ತಲ್ಲ ಅಂತ ಹೇಳ್ತಾ ಇದ್ದಾನೆ. ಅದನ್ನು ಎತ್ಕೊಂಡು ಮತ್ತೆ ಊದ್ತಾ ಇದ್ದಾನೆ. ಸರಿಗಮ ಊದಲು ನೋಡಿದನು, ಗಗ ಗಗ ಸದ್ದನು ಮಾಡಿದನು. ಯಾಕೆಂದರೆ ಅದು ನೀರು ತುಂಬಿ ಹಾಳಾಗಿದೆ, ಅದರಲ್ಲಿ ಸರಿಗಮ ಪದನಿಸಿ ಊದ್ಲಿಕ್ಕೆ ಆಗ್ತಾ ಇಲ್ಲ. ಬಣ್ಣವು ನೀರಿನ ಪಾಲಾಯಿತು, ತುತ್ತೂರಿಯು ಅದರ ಬಣ್ಣದ ನೀರಿನ ಪಾಲಾಯಿತು. ಬಣ್ಣದ ತುತ್ತೂರಿ ಬೋಳಾಯಿತು, ಅಂದರೆ ಹಾಳಾಯಿತು. ಬಣ್ಣದ ತುತ್ತೂರಿ ಹಾಳಾಯಿತು, ಜಂಬದ ಕೋಳಿಗೆ ಗೋಳಾಯಿತು. ಇದು ಜಿ.ಪಿ. ರಾಜರತ್ನಂ ಅವರು ಬರೆದಂಥ ಪದ್ಯವಾಗಿದೆ. ಈಗ ಪದಗಳ ಅರ್ಥ ನೋಡಿ. ಕಾಸು, ಹಣ, ಜಂಬ, ಅಹಂಕಾರ. ಕಾಸು ಅಂದರೆ ಹಣ, ಜಂಬ ಅಂತಂದರೆ ಅಹಂಕಾರ, ಹಾಳಾಗು, ಕೆಟ್ಟು ಹೋಗು. ಸದ್ದು, ಸಪ್ಪಳ, ಸಂಜೆ, ಸಾಯಂಕಾಲ ಅಂತ ಇದೆ. ಈಗ ಅಭ್ಯಾಸ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕಸ್ತೂರಿಯು ಏನನ್ನು ಕೊಂಡನು? ಕಸ್ತೂರಿಯು ತುತ್ತೂರಿ ಕೊಂಡನು. ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನು? ಕಸ್ತೂರಿ ಕೊಳದ ಬಳಿ ತುತ್ತೂರಿಯನ್ನು ಊದಿದನು. ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು? ಕಸ್ತೂರಿಯು ಸಂಜೆ ತುತ್ತೂರಿಯನ್ನು ಊದಿದನು ಅಂತ ಬರಿಬೇಕು. ಜಂಬದ ಕೋಳಿ ಯಾರು? ಜಂಬದ ಕೋಳಿ ಕಸ್ತೂರಿ. ಜಂಬದ ಕೋಳಿಗೆ ಏಕೆ ಗೋಳಾಯಿತು? ಜಂಬದ ಕೋಳಿಗೆ ತುತ್ತೂರಿ ಹಾಳಾಯಿತು, ಅದರಿಂದ ಗೋಳಾಯಿತು ಅಂತ ಬರಿಬೇಕು. ತುತ್ತೂರಿ ಏನಾಯಿತು? ಒಂದೇ ಪದ್ಯದಲ್ಲಿ ಬರಿಬೇಕು, ಪದದಲ್ಲಿ ಬರಿಬೇಕು. ತುತ್ತೂರಿ ಹಾಳಾಯಿತು. ಈಗ ಇಲ್ಲಿ ನೋಡಿ, ಈ ವಾಕ್ಯಗಳನ್ನು ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬು. ಬಣ್ಣದ ತಗಡಿನ ತುತ್ತೂರಿ, ಕಸ್ತೂರಿ ನಡೆದನು ಡ್ಯಾಶ್ ಬೀದಿಯಲ್ಲಿ, ಜಾರಿತು ನೀರಿಗೆ ತುತ್ತೂರಿ, ಬಣ್ಣದ ತುತ್ತೂರಿ ಹಾಳಾಯಿತು ಅಂತ ಬರಿಬೇಕು. ಇದು ಈ ಕಥೆಯನ್ನು ಓದಿಕೊಂಡು ಇದರ ಸಾರಾಂಶದಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕು. ಈ ಕಥೆಯನ್ನು ಓದಿ ಈ ಕೆಳಗೆ ಪ್ರಶ್ನೆಗಳಿಗೆ ಉತ್ತರಿಸು. ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು. ಅವನು ತುಂಬ ಬಡವನಾಗಿದ್ದನು. ಅವನು ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗಿ ಒಣಮರವನ್ನು ಕಡಿದು ತರುತ್ತಿದ್ದನು. ಪೇಟೆಯಲ್ಲಿ ಕಟ್ಟಿಗೆ ಮಾರಿ ಜೀವನ ನಡೆಸುತ್ತಿದ್ದನು.
ಅವನು ಎಂದು ಹಸಿ ಮರವನ್ನು ಕಡಿದವನಲ್ಲ. ಇದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. ಇದರಿಂದ ರಾಮಣ್ಣ ಶ್ರೀಮಂತನಾದನು. ರಾಮಣ್ಣ ಯಾರು? ರಾಮಣ್ಣ ಒಬ್ಬ ಕಟ್ಟಿಗೆ ವ್ಯಾಪಾರಿ. ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು? ರಾಮಣ್ಣ ಬೀರೂರಿನಲ್ಲಿ ವಾಸಿಸುತ್ತಿದ್ದನು. ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು? ರಾಮಣ್ಣ ನೋಡಿ, ಇಲ್ಲಿ ಓದ್ಕೊಳ್ಬೇಕು. ಕಾಡಿಗೆ ಒಣಮರವನ್ನು ಕಡಿತಾ ಇದ್ದನು ಅಂತ ನೋಡಿ. ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು? ಹಿಮಾರಿ ಜೀವನ ನಡೆಸುತ್ತೆ ಪ್ರತಿದಿನ ಬೆಳಿಗ್ಗೆ. ಸರಿ, ಓಕೆ. ರಾಮಣ್ಣ ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗುತ್ತಿದ್ದನು. ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು? ವನದೇವತೆಯು ಏಕೆಂದರೆ ರಾಮಣ್ಣ ಹಸಿ ಮರವನ್ನು ಕಡಿಯುತ್ತಿರಲಿಲ್ಲ. ಅದಕ್ಕಾಗಿ ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದಳು. ಇಲ್ಲಿ ಭಾಷಾಭ್ಯಾಸ ನೋಡ್ರಿ. ಕನ್ನಡ ವರ್ಣಮಾಲೆ ಸ್ವರಾಕ್ಷರಗಳು ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ. ಯೋಗವಾಹಗಳು ಅಂ, ಅಹ. ವ್ಯಂಜನಾಕ್ಷರಗಳು ಖ, ಖ, ಘ, ಘ, ಞ, ಚ, ಛ, ಜ, ಝ, ಞ, ಠ, ಠ, ಢ, ಢ, ನ, ಥ, ಥ, ದ, ದ, ನ, ಫ, ಫ, ಬ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ ಅಂತ ಬರಿಬೇಕು. ಕನ್ನಡ ವರ್ಣಮಾಲೆಯ ಅಕ್ಷರಗಳು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ? 3 ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ವ್ಯಂಜನಾಕ್ಷರಗಳನ್ನು ಬರಿಬೇಕಿಲ್ಲಿ. ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ಥ, ಥ, ದ, ಧ, ನ, ಫ, ಫ, ಬ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. ಓಕೆ. ಈ ಕೆಳಗಿನ ಗುಂಪಿನ ಅಕ್ಷರ ಸ್ವರಗಳನ್ನು ಮಾತ್ರ ಆರಿಸಿ ಬರೀಬೇಕು. ಎ, ಅ. ಇದರಲ್ಲಿ ರು, ಈ, ಉ. ಇದರಲ್ಲಿ ನೋಡಿ ಓ, ಐ. ಆ, ಉ, ಎ. ಇದರಲ್ಲಿ ಔ. ಇಲ್ಲಿ ನೋಡಿ, ಈ ಪಟ್ಟಿಯಲ್ಲಿ ಶಬ್ದಗಳಲ್ಲಿ ಬಿಡಿಸಿದ ರೂಪವನ್ನು ಬ ಪಟ್ಟಿಯಲ್ಲಿ ಇರುವ ಶಬ್ದಗಳಿಗೆ ಸರಿ ಹೊಂದಿಸಿ. ಪಾಲು ಪ್ಲಸ್ ಆಯಿತು, ಪಾಲಾಯಿತು. ಅದು ಎಲ್ಲಿದೆ ಅಂತ ಬರೀಬೇಕು. ಪಾಲಾಯಿತು ಇಲ್ಲಿದೆ. ಬೋಳು ಪ್ಲಸ್ ಆಯಿತು, ಬೋಳಾಯಿತು. ಹಾಳು ಪ್ಲಸ್ ಆಯಿತು, ಹಾಳಾಯಿತು. ಗೋಳು ಪ್ಲಸ್ ಆಯಿತು, ಗೋಳಾಯಿತು. ಇಲ್ಲಿ ನೋಡಿ, ಇಲ್ಲಿ ಪದದಲ್ಲಿ ಬರುವ ಪ್ರಾಸಪದಗಳನ್ನು ಹುಡುಕಿ ಬರೆ. ಹಾಳಾಯಿತು, ಗೋಳಾಯಿತು. ತುತ್ತೂರಿ, ಕಸ್ತೂರಿ. ಪಾಲಾಯಿತು, ಬೋಳಾಯಿತು. ಈಗ ಇಲ್ಲಿ ನೋಡಿ, ನೋಡಿದನು, ಮಾಡಿದನು. ಬೀದಿಯಲ್ಲಿ, ರೀತಿಯಲ್ಲಿ. ಓಕೆ. ಇದು ಉತ್ತರ ನೋಡಿ. ಇದು ನೀಡಿರುವ ಪ್ರಾಸಪದಗಳಿಗೆ ಸರಿಯಾದ ಆರಿಸಿ ಪಟ್ಟ ಸ್ಥಳವನ್ನು ತುಂಬಿಸಿ. ನೋಡಲು ಬೇಕು ಕಣ್ಣು, ತಿನ್ನಲು ಬೇಕು ಹಣ್ಣು, ಅನ್ನಕ್ಕೆ ಬೇಕು ಸಾರು, ಕುಡಿಯಲು ಬೇಕು ನೀರು. ಹಾರುತ್ತ ಬಂತು ಹಕ್ಕಿ, ತಿಂದಿತ್ತು ಕಾಳನ್ನು ಹೆಕ್ಕಿ. ಬೌ ಬೌ ಬೊಗಳಿತ್ತು ನಾಯಿ, ತೆರೆಯಿತು ತನ್ನೆಯ ಬಾಯಿ. ಓಕೆ, ಧನ್ಯವಾದಗಳು.